ಗೀತಾ ಗೀತಾ ಏನ್ ಮಾಡ್ತಿದ್ಯಮ್ಮ? ಬಾರ ಮೇಲೆ ಒಂಚೂರು ಬಂದೆ ಬಂದೆ ಇರಿ ಅತ್ತೆ. ಪಾಪ ಒಂಚೂರು ತಿಂಡಿ ಮಾಡ್ತಾ ಇದೀನಿ, ಬಂದೆ ಇರಿ ಅತ್ತೆ. ಇದು ಯಾಕತ್ತೆ ಕೂಗ್ತಿದ್ರಲ್ಲ, ಯಾಕೆ ಏನಾಯ್ತು? ಏನಿಲ್ಲ ಕಣಮ್ಮ, ಆ ಗೌರಜ್ಜಿ ಯಾರ್ದು ಮೆಣಸಿಕಾಯಿ ಕುಯ್ಯಕ್ಕೆ ಕೆಲ್ಸಕ್ ಬರ್ತೀರಾ ಅಂತ ಕೇಳಿತ್ತು ಒಜ್ಜಿ. ನೋಡೋಣ ಬಂದ್ರೆ ಬತ್ತಿ ಕಣಜ್ಜಿ, ನಾನು ನನ್ನ ಸೊಸೆ ಇಬ್ರು ಬತ್ತೀವಿ ಅಂತ ಹೇಳಿದ್ದು. ಬತ್ತೇನಮ್ಮ, ಹೋಗೋಣ ಅತ್ತೆ. ಬಟ್ಟೆ ಗಿಟ್ಟೆ ಎಲ್ಲ ತೊಳೆಯೋದಿತ್ತು ಕಣತ್ತೆ. ಬಟ್ಟೆ ಬೇರೆ ನೆನಕ್ಬಿಟ್ಟಿದ್ದಪ್ಪ, ಏನ್ ಮಾಡೋದು? ಅಯ್ಯೋ ಬಾರಮ್ಮ, 2 ಗಂಟೆಯಿಂದ ಬಂದು ಹೊಸಿ ತೊಳ್ಕೊಂಡ್ರ ಆತ ಬಾ. ತೊಳ್ದಂಗೆ ನಾನು ಜಾಸ್ತಿ ಒಣಾಕ್ತೀನಿ. ಬಾತಾಗಿ ಹೋಗ್ ಬರೋಣ, ಇನ್ನೇನ್ ಮಾಡೋಣ ಅಂತ ಕುತ್ಕೊಂಡು. ಬೇಗ ಹೋಗ್ಬಿಟ್ಟು ಒಂಚೂರು ಪಾಪಗೂ ನಿಮ್ಮ ಮಾವಯ್ಯಗೂ ಆಗಂಗೆ ಒಂಚೂರು ತಿಂಡಿ ಏನಾರ ಮಾಡಿ ಇಟ್ಬಿಡಮ್ಮ. ಅತ್ತಾಗಿ ಹೋಗ್ ಬರೋಣ ಅತ್ತಾಗಿ, ನಮ್ಗಿನ್ನ ತಿಂಡಿ ಅಲ್ಲೇ ತತ್ತಾರ ಅವರು. ಹ್ಞೂ ಸರಿ ಆಯ್ತು ತಾಳಿಯತ್ತೆ. ಪಾಪಗ್ ನೀವೇ ಹೇಳಿ, ಹಿಂಗೆ ಕೆಲಸ ಹೋಗ್ತೀವಿ ಮಗ ಮೆಣಸಿಕಾಯಿ ಕುಯ್ಯಕ್ಕೆ ಗೌರಜ್ಜಕ್ಕೆ. ನೀನು ಒಂಚೂರು ತಿಂಡಿ ತಿನ್ಕೊಂಡು ಹೋಗ್ಬಿಡ ಸ್ಕೂಲ್ಗೆ. ನೋಡ ನಿಮ್ ತಾತ ಬಂದ್ರೆ ನಿಮ್ ತಾತನು ನೀನು ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿಂದು ಸ್ಕೂಲಿಗೆ ಹೋಗು ಅಂತ ಹೇಳಿಯತ್ತೆ. ನಾನ್ ಹೇಳಿರ ಮೇಲೆ ಕೂಗಾಡ್ತಾನ ಹುಡುಗ, ಅದಕ್ಕೆ. ಸರಿ ಸರಿ ಆಯ್ತು ತಾಳಮ್ಮ. ನೋಡೋಣ, ಆ ಲಕ್ಷ್ಮಿನೂ ಆ ಸುಶೀಲಾನು ಬರ್ತಾರಂತ ಹೋಗಿ ಕೇಳ್ಕೊಂಡ್ ಬರ್ತೀನಿ. ಸರಿ ಸರಿ ಆಯ್ತು, ಒತ್ತಂತೆ ರೆಡಿ ಆಗಿರಿ ನೀನು. ಸರಿ ಆಯ್ತು ತಾಳಿಯತ್ತೆ. ಸರಿ ಸರಿ ಆಯ್ತು, ನಾನು ಬರೀ ಹೋಗಿ ನೀವು ಕೇಳ್ಕೊಂಡು ಅವ್ರು ಬಂದ್ರೆ ಅತ್ತಾಗಿ ಅಲ್ಲೇ ಹೊಲ್ತ ಬರಕ್ ಕೇಳಿ. ಅಷ್ಟಾಗಿ ನಾನು ತಿಂಡಿ ಗಿಂಡಿ ಮಾಡ್ಬಿಟ್ಟು ರೆಡಿ ಆಯ್ತೀನಿ, ಹೋಗೋಣಂತೆ. ಓಹೋ, ಏನ್ ರಾವ್ ಇದು? ಬೆಳಬೆಳಗ್ಗೆನೆ ಅತ್ತೆ ಸೊಸೆ ಏನೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದಾರಲ್ಲ. ಏನ್ ಸಮಾಚಾರ? ಅಯ್ಯೋ ಏನು ಇಲ್ಕಂಬ ಬಾರಜ. ನಾನು ಗೀತಾನು ಆ ಗೌರವಕ್ಕೆ ಮೆಣಸಿಕಾಯಿ ಕುಯ್ಯಕ್ ಹೋಗೋಣ ಅಂತ ಹೇಳ್ತು ಇದ್ ಮಾಡಿದ್ದು. ಅಷ್ಟೊತ್ತಿಗೆ ನೀನೇ ಬಂದೆ. ತಿಂಡಿ ಗಿಂಡಿ ಮಾಡ್ಬಿಟ್ಟು ಹೋಗ್ತೀವಿ ನಾವು ಮೆಣಸಿಕಾಯಿ ಕುಯ್ಯಕ್ಕೆ. ಪಾಪಗೂ ನೀನು ಇಬ್ರು ತಿಂಡಿ ತಿಂದ್ಕೊಂಡು ಆ ಪಾಪಗೂ ಒಂಚೂರು ಸ್ಕೂಲಿಗೆ ಕಳ್ಸ್ಬಿಡು. ನೀನು ಒಂಚೂರು ಸ್ಕೂಲ್ ಎಲ್ಲ ನೋಡ್ಕೊಂತಿರು. ಬರ್ತೀವಿ ನಾವು 2 ಗಂಟೆಗೆ. ಓಹೋ, ಇದೇನ ಜಯಮು, ಹಿಂಗ್ ಅಪರೂಪಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ ಮೆಣಸಿಕಾಯಿ ಕುಯ್ಯಕಂತ ಒಪ್ಕೊಂಡ್ಬಿಟ್ಟಿದ್ಯಲ್ಲ. ಸರಿ ಸರಿ ಆಯ್ತು ಕಣವ, ಹೋಗ್ ಬಾ. ಒಂಚೂರು ಹೊರ್ಗಡೆಕ್ ಹೋಗಿ ಬಿಸ್ಲು ಮಕ ನೋಡಿರೆ ನಿನ್ಗೂ ಏನಂತ ಕಷ್ಟ ಗೊತ್ತಾಗುತ್ತೆ. ಹೋಗ್ ಬಾ. ಇದ್ಯಾಕಜ ಹಿಂಗ್ ಮಾತಾಡ್ತಿದ್ಯಾ? ಈಗ ಒಂದ್ 15 ದಿನದಲ್ಲಿ ಇವ್ರದಕ್ಕೆ ಸುಶೀಲ ಅವ್ರಕ್ಕೆ ಸಾವಂತಿಗೆ ಹೂವು ಎಲ್ಲ ಕುಯ್ಯಕ್ ಹೋಗಿರ್ಲಿಲ್ವಾ? ನೀನ್ ಪರವಾಗಿಲ್ಲ ಕಣಜ. ಏನೇನೋ ಟೀಕೆ ಮಾಡ್ತಿರ್ತೀಯ ನನಗೆ. ಮಾವಯ್ಯ ತಿಂಡಿ ಮಾಡಿದೀನಿ ಮಾವಯ್ಯ, ಪಲಾವ್ ಮಾಡಿದೀನಿ. ಪಾಪಗ್ ಒಂಚೂರು ಹಾಕೊಟ್ಬಿಟ್ಟು ನೀವು ಹಾಕೊಂಡ್ ತಿನ್ನಿ ಮಾವಯ್ಯ. ನಮ್ಗಿನ್ನೇನು ಅಲ್ಲೇ ತಂದು ಕೊಡ್ತಾರಂತೆ, ನಾವತ್ತಾಗ ಹೋಗ್ತೀವಿ. ಅಲ್ಲ ಕಣಮ್ಮ, ಇವಳಿಗೇನೋ ಮಾಡಕ್ ಬಂತಾವ್ ಬಂಗಿರಲ್ಲ, ಏನಿಲ್ಲ, ಹೋಗ್ತಾಳೆ ಅನ್ನನ. ನಿನಗ್ಯಾಕೆ ಬಂಗಿಲ್ವಾ? ಬಟ್ಟೆ ಬೇರೆ ನೆನಾಕಿದ್ಯಾ ಅಲ್ಲಿ ನೋಡಿರೆ ತೊಟ್ಟಿತಾವ. ಭಂಗ ಮಾಡೋದ್ ಬಿಟ್ಟು ಮನೆ ಭಂಗ ಆಗುತ್ತೆ ಅಂತಾರಲ್ಲಿ ಇವಳು ಮಾತ್ ಕಟ್ಕೊಂಡು ನೀನು ಮೆಣಸಿಕಾಯಿ ಕುಯ್ಯಕ್ ಹೋಗ್ತಿದ್ಯಲ್ಲಮ್ಮ. ಅಯ್ಯೋ ಮಾವಯ್ಯ, ಒಂದ್ 400 ರೂಪಾಯಿ ದುಡ್ಡು ಬಂದ್ರೆ ಯಾವ್ದಾರ ಒಂದ್ ಬಂಗ ಕಾಲ ಮಾವಯ್ಯ. ಸುಮ್ನಿರಿ ಅತ್ತಗೆ. ನಾನು ಹೋಗಿ ಏನ್ ಆಟ ಆಡ್ಕೊಂಡು ಹೆಂಗಸ್ರುಗಳು ಮಾತಾಡ್ಕೊಂಡು ಆಟ ಆಡ್ಕೊಂಡು ಕುಯ್ಕೊಂಬರ್ತೀವಿ. ಟೈಮ್ ಕಳೆ ಒತ್ತೋಗದೆ ಗೊತ್ತಾಗಲ್ಲ. ಸುಮ್ನಿರಿ ಮಾಯ, ಹೋಗ್ ಬರ್ತೀವಿ ಅತ್ತಾಗಿ. ಸರಿ ಸರಿ ಆಯ್ತು ಕಣ್ರಮ್ಮ, ನಿಮ್ಮಿಷ್ಟ, ಹೆಂಗ ಹೋಗಿ ಅತ್ತಾಗಿ. ಸರಿ ಕಣ ಜಯಮ್ಮ, ಒಂಚೂರು ಹಸ್ಗಳಿಗೆಲ್ಲ ಮೇವ್ಗಿ ಒಂಚೂರು ತಾಂಬತ್ತೀನಿ, ಹೋಗಿ ತೊಡ್ತಾವ. ಅದೇನ್ ಕೆಲಸ ನೋಡ್ಕೊಂಡು ಬಿರ್ನೆ ಹೋಗಿ ಒತ್ತಂತೆ ಬಂದ್ಬಿಡಿ ನೀವು. ಸರಿ ಆಯ್ತು ಅಳಗ, 2 ಗಂಟೆಗೆ ಮುಗಿಸ್ಕೊಂಡು ಒತ್ತಂತೆ ಬಂದ್ಬಿಡ್ತೀವಿ. ಆ ಹುಡುಗ ಆಮೇಲೆ ತಿಂಡಿ ತಿನ್ಸ ಕಳ್ಸ್ಬಿಟ್ಟಿಯ ನೀನ್ ಸ್ಕೂಲಿಗೆ. ನಾವು ಬಂದು ಒಂಚೂರು ನೆನಸ್ಕೊಂಡು ಆ ತಿಂಡಿ ಗಿಂಡಿ ಹಾಕೊಟ್ಟು ತಿಂಡಿ ತಿನ್ಸು, ನೀನೇ ಸ್ಕೂಲ್ ಬಿಟ್ಬಾ ಹಂಗೆ. ಸರಿ ಆಯ್ತು ತಾಳೆ. ಅವನೇನ್ ಸಣ್ಣ ಹುಡುಗ್ನೇನೆ ನೋಡಿದ್ರೆ ಅಲ್ಲಿ 6ನೇ ಕ್ಲಾಸು ಅಂತದ್ರಲ್ಲಿ ಅವನಿಗೆ ತಿಂಡಿ ನಾನ್ ತಿನ್ಸಕ್ ಹೋಗ್ಬೇಕಾ? ಬಂದ್ ತಿಂದು ಹೋಗ್ತಂತ ನಾನ್ ಬಿಡಕ್ ಬೇರೆ ಹೋಗ್ಬೇಕಾ? ನಾನ್ ಇಲ್ಲಿ ಭಂಗ ಬಿಟ್ಟು ಅವನ್ನ ಸ್ಕೂಲ್ ತಗ ಬೇರೆ ಕರ್ಕೊಂಡು ಹೋಗೋಣ? ಅಯ್ಯೋ ಏನು ಆಗಲ್ಲ, ಒಂದ್ ಹೆಜ್ಜೆ ಹೋಗಿ ಬಿಟ್ಪಾ ಹೋಗಜ. ಸರಿ ಸರಿ ಆಯ್ತು ಕಂತಾಳೆ. ನಿಂತ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಒತ್ತು ಹೋಗೋದೇ ಗೊತ್ತಾಗಲ್ಲ. ಸರಿ ಆಯ್ತು ಕಣವ, ಅದೇನ್ ಭಂಗ ನೋಡ್ ಹೋಗು. ಅತ್ತೆ ಹೋಗಿ ಅತ್ತೆ, ಆ ಲಕ್ಷ್ಮಕ್ಕನು ಸುಶೀಲಕ್ಕನು ಬೇಗ ಕುಕ್ಕೊಂಬ ಹೋಗಿ. ನಾನು ಅಷ್ಟೊತ್ತಿಗೆ ರೆಡಿ ಆಗಿರ್ತೀನಿ, ಬೇಗ ಹೋಗೋಣ ಅತ್ತಾಗಿ. ಓಹೋ ಜಯಮ್ಮ, ಯಾಕಡೆ ಕೊಳ್ದ ಜಯಮ್ಮ, ಬೆಳಗ್ಗೆ ಯಾಕಡೆ ಹೋಗ್ತಿದ್ಯಾ? ಎಲ್ಲ ಮಗ ಶಿವು, ಎಲ್ಲೂ ಇಲ್ಲ ಕಣ, ಇಲ್ಲೇ ಒಂಚೂರು ಆ ಗೌರಜ್ಜರ್ಗೆ ಮೆಣಸಿಕಾಯಿ ಕುಯ್ಯಕ್ಕೆ ಆ ಲಕ್ಷ್ಮೀನು ಸುಶೀಲನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರು ಕರಿಯಕ್ ಹೋಗ್ತಿದ್ದೆ ಕಣ. ಓಹೋ, ಗೌರಜ್ಜರ್ದು ಮೆಣಸಿಕಾಯಿ ಕುಯ್ಯಕ್ ಹೊಲ್ಟಿರ ಹಂಗಾರ ಇವತ್ತು ಕೆಲ್ಸಕ್ಕೆ? ಸರಿ ಸರಿ ಕಣ್ರವ, ಹೋಗ್ ಬನ್ನಿ ಹಂಗಾರ, ಒಳ್ಳೇದಾಲಿ. ಎಲ್ಲ ಮಗ, ನೀನ್ ಏನ್ರಿ ಮಂತ ಕೂತ್ಕೊಂಡು ಏನ್ ಮಾಡ್ತಾಳು? ಹಿಂಗ್ ಕೆಲ್ಸ ಇದ್ದಾಗ ಒಂದೊಂದ್ ದಿನ ಬಂದ್ರೆ ಒಂಚೂರು ಖರ್ಚಿಗಾದ್ರೂ ಕಾಸಾಗಲ್ವೇನು? ಕಳ್ಸೋದಿಲ್ವೇನು? ನೀನ್ ಹೇಳಿ ಬಂದ್ರೆ ಕಳ್ಸೋ, ಹೇಳ್ಬಿಟ್ಟು. ಜಯಮ್ಮ, ನನ್ನ ಹೆಂಡ್ರು ಬಂದು ಕೂಲಿ ಕೆಲಸ ಮಾಡ್ಬಿಟ್ಟಿದ್ರೆ ನಾನ್ ಯಾಕೆ ಹಿಂಗಿರ್ಬೇಕಿತ್ತು? ಅವಳೆಲ್ಲ ಬಂದಳು, ಅವಳ ಕೈ ಸದ್ಯ ಮನೆ ಬಂಗು ಆಗಲ್ಲ.
ಅಂತದ್ರಲ್ಲಿ ನನಗೆ ಅಡಿಗೆ ಮಾಡ್ಕೊಂಡು ತಿಂಡಿ ಗಿಂಡಿ ಮಾಡಾಕದೆ ಅವಳು ದೊಡ್ಡ ಕೆಲಸ ಬಟ್ಟೆ ಗಿಟ್ಟೆ ಒಕ್ಕೊಂಡು ಮಕ್ಳು ಮರಿ ಅಂತ ನೋಡ್ಕೊಳ್ಳೋದು ದೊಡ್ಡ ಕೆಲಸ ಆಗೋಯ್ತು ಅವಳಿಗೆ. ಅಂತದ್ರಲ್ಲಿ ಕೂಲಿಗೆ ಹೋಗು ಅಂದ್ರೆ ನನ್ನ ಸುಮ್ಮ ಬಿಟ್ಟಾಳ. ಅಯ್ಯೋ ಬೇಡ ಕಣವ, ಅವಳಿಗೆ ನಾನು ಕೇಳೋದು ಬೇಡ, ಬಯಸ್ಕೊಳೋದು ಬೇಡ. ಎಲ್ಲಾರ ಸಿಕ್ತಾಗ ನೀನೇ ಒಂದ್ ಮಾತು ಕೇಳ್ಬಿಡು. ಸರಿ ಸರಿ ಆಯ್ತು, ಹೋಗೀಗ. ಇದ್ಯಾಕಲ್ಲ ಹುಡುಗ, ನಿನ್ ಹೆಂಡ್ರು ನೋಡಿದ್ರೆ ಅಷ್ಟೊಂದ್ ಭಯ ಪಡ್ತೀಯಲ್ಲ. ಅಷ್ಟೊಂದ್ ಭಯ ಹುಟ್ಟಿಸ್ಕೊಂಡು ಅಷ್ಟೊಂದ್ ಇದಾಗ ಇಟ್ಕೊಂಡಲ್ಲ ನಿನ್ ಹೆಂಡ್ರು. ಅಯ್ಯೋ ಬಿಡ ಪತ್ತಾಗಿ, ನೀ ಹೋಗೋ, ನಿನಗೆ ಹೇಳೇನಲ್ಲ ನಾನು. ಅಯ್ಯೋ ಜಯಮ್ಮ, ಮನೇಲೆ ಒಂದ್ ಬಂಗ್ ಹೆಚ್ಚಾದ್ರೆ ಮೇಕು ಕೆಳಿಕು ಹಾರಾಳಿ ಕುಣಿತಾ ಇರ್ತಾಳೆ, ಪಾತ್ರ ಗೀತ್ರ ಎಲ್ಲ ಎತ್ತೆಸಿತಿರ್ತಾಳೆ. ಅಂತದ್ರಲ್ಲಿ ಕೂಲಿಗೆ ಹೋಗುವ ಅಂದ್ರೆ ಸುಮ್ನಾಗ್ಬಿಟ್ಟಾಳ ಅವಳು. ಅಯ್ಯೋ ಸುಮ್ನಿರತ್ತಾಗಿ. ನಮ್ಮಪ್ಪ ಇನ್ನು ಇರೋ ಗಂಟ ಇದ್ದು ಒಳ್ಳೆಣ್ಣೆ ಗಂಟ ಆಗ್ತಾ ಮಾತ್ರ ನನಗೆ ಏನ್ ಮಾಡ್ತೀಯ, ಈ ಕಡೆಗೆ ಹೇಳ್ಕೊಳಂಗೂ ಇಲ್ಲ ಬಿಡ್ಕೊಳಂಗೂ ಇಲ್ಲ. ಹೇಳಿರೆ ಜನಗಳು ಆಡ್ಕೊಂತಾಳಂತ ನಾನೇ ಅನ್ಸರ್ಸ್ಕೊಂಡ್ ಜೀವನ ಮಾಡ್ತೀನಿ, ಸುಮ್ನಿರ ಹೊತ್ತಾಗಿ. ನೀನು ಸರಿಯಾದ ಹುಡುಗನ ಕಂಬಿಡು ಅತ್ತಾಗಿ. ಸರಿ ಸರಿ ಹೋಗು, ಅಲ್ಲಿ ಟೀ ಕಾಸ್ಕೊಂಡ್ ಕೂತ ಹೋಗು. ಲಕ್ಷ್ಮಿ, ಲಕ್ಷ್ಮಿ, ಏನ್ ಮಾಡ್ತಿದೀಯ ಒಳಗಡೆ? ಲಕ್ಷ್ಮಿ, ಸುಶೀಲಾ, ಏನ್ ಮಾಡ್ತೀರಮ್ಮ ಮನೆ ಒಳಗಡೆ? ಇದ್ದೀರ ಮನೇಲಿ? ಜಯಮ್ಮ, ಇದ್ಯಾಕೆ ಜಯಮ್ಮ ಇಷ್ಟೊಂದ್ ದೂರ ಹುಡಿಕೊಂಡ್ ಬಂದ್ಬಿಟ್ಟಿಯಲ್ಲ? ಯಾಕೆ? ಏ ಲಕ್ಷ್ಮಿ, ಏನು ಇಲ್ಲ ಕಣೆ, ಆ ಗೌರಜ್ಜಿ ಮೆಣಸಿಕಾಯಿ ಕುಯ್ಯಕ್ಕೆ ಒಂದ್ 4 ಆಳು ಬತ್ತೀರಾ ಅಂತ ಕರ್ದಿದ್ಲು ಕಣೆ. ಅದಕ್ಕೆ ಹೋಗೋಣ ಬತ್ತೀಯ ಅಂತ ಕರ್ದಕ್ ಬಂದವ. ನಿನ್ನ ಸುಶೀಲಾ ಮತ್ತೆ ನಮ್ ಗೀತಾ ನಾವೇ 4 ಜನ ಸಾಕು. ಬರ್ರಿ ಹೋಗೋಣ, ನೋಡ ಮಧ್ಯಾಹ್ನದವರೆಗೂ ಹೋಗಿ ಮೆಣಸಿಕಾಯಿ ಮುರಿದ್ಬಿಟ್ಟು ಬಂದ್ರ ಆತ್ತೆ. ಅಲ್ಲ ಕಣಜಯಮ್ಮ, ಒಮ್ಮರ್ಗೆ ಮೆಣಸಿಕಾಯಿ ಕುಯ್ಯಕ್ ಹೋಗೋಣ ಅಂತ ಈಗ ಬಂದು ಹೇಳ್ತಿದ್ಯಲ್ಲ. ರಾತ್ರಿ ಹೇಳಿದ್ರೆ ನಮ್ಮ ಪಾಪರ್ಗೆಲ್ಲ ಒಂಚೂರು ತಿಂಡಿ ಗಿಂಡಿ ಬೇಗ ಮಾಡಿಕ್ತಿರ್ಲಿಲ್ವಾ? ಸ್ಕೂಲಿಗೆ ಹೋಗೋ ಮಕ್ಳು ತಿಂಡಿ ಇಲ್ದಂಗೆ ಕಳ್ಸಿದ್ರೆ ಸರಿ ಆಗುತ್ತೆ ಜಯಮ್ಮ. ಏ ಲಕ್ಷ್ಮಿ, ಏನ್ ಆಲ್ಕಂಬ ಬಾರಿ, ಒಂಚೂರು ರಾತ್ರಿದು ಅನ್ನಗಿನ್ನ ಸಾರ ಏನಾರು ಇದ್ರೆ ತಿನ್ಕೊಂಡು ಹೋಗ ಮಗ. ಇವತ್ತೊಂದಿನ ಹಿಂಗೆ ಮೆಣಸಿಕಾಯಿ ಮುರಿಯಕ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಾರಿ. 400 ರೂಪಾಯಿ ಕೂಲಿ ಕೊಡ್ತಾರೆ, ಸುಮ್ನೆ ಮಂತ ಕೂತ್ಕೊಂಡು ಏನ್ ಮಾಡೋಣ? ಮಳೆ ಬೇರೆ ಇಲ್ಲ, ಹೆಂಗ ಕೂಲಿನ ಸಿಗೋ ಒಂದೊಂದ್ ಚೂರು ಒಂದ್ 4 ಕಾಸು ದುಡ್ಕೊಂಡ್ ಬರ್ರಿ. ಲಕ್ಷ್ಮಿ, ಹಂಗೆ ಆ ಸುಶೀಲಂಗ್ ಹೋಗಿ ಬತ್ತಳ ಕೇಳೋಣ ಅವಳೊಬ್ಳು. ಸುಶೀಲಾ, ಸುಶೀಲಾ, ಗೌರಜ್ಜಿ ಬಂದಿದ್ದೆ ಬಾರಿ ಇಲ್ಲಿ ಹುಡಿಕೊಂಡು. ಲಕ್ಷ್ಮಕ್ಕ, ಇದ್ಯಾಕ ಲಕ್ಷ್ಮಕ್ಕ ಕೂಗ್ತಿದ್ದಲ್ಲ? ಗೌರಜ್ಜಿ, ಏನ್ ಗೌರಜ್ಜಿ ಇಲ್ಲಿವರೆಗೂ ಹುಡಿಕೊಂಡ್ ಬಂದ್ಬಿಟ್ಟಿದ್ಯಲ್ಲ? ಏನ್ ಸಮಾಚಾರ ಬೆಳ ಬೆಳಿಗ್ಗೆನೆ? ಅಯ್ಯೋ ಏನು ಇಲ್ಲ ಕಣಮ್ಮ ಸುಶೀಲಾ, ಒಂಚೂರು ಗೌರಜ್ಜಿ ಅದಕ್ಕೆ ಮೆಣಸಿಕಾಯಿ ಮುರಿಯಕ್ ಒಂದ್ 4 ಆಳು ಕೂಲಿಯರ್ ಬರ್ರಿ ಅಂತ ಕರೆದಿದ್ರು ಕಣಮ್ಮ. ಅದಕ್ಕೆ ಬತ್ತೀರಾ ಅಂತ ಕೇಳೋಣ ಅಂತ ಹೋದೆ. ಲಕ್ಷ್ಮಿ ಬರ್ತಾಳೆ, ಮತ್ತೆ ನಮ್ ಸೊಸೆ ಗೀತಾ ಬರ್ತಾಳೆ, ನೀನೊಬ್ಳು ಬಾರಮ್ಮ. 4 ಜನ ಹೋಗಿ ಒಂದ್ 2 ಗಂಟೆ ಅದಕ್ಕೆ ಬೇಗ ಮುಗಿಸ್ಕೊಂಡ್ ಬಂದ್ಬಿಡೋಣಂತೆ. ಅಲ್ಲ ಕಂಜಯಮ್ಮ, ಈಗ ಬಂದ್ ಹೇಳ್ತಿದ್ಯಾ ಜಯಮ್ಮ? ಇನ್ನು ತಿಂಡಿ ಮಾಡಿಲ್ಲ, ಏನಿಲ್ಲ. ನೋಡಿದ್ರೆ ನಮ್ಮನೆಯವರು ತಿಂಡಿ ಮಾಡ್ಬೋದು ಅಂತ ಹೇಳೋ ಇದಾರೆ. ಅವ್ರು ಕೆಲ್ಸಕ್ ಬೇರೆ ಹೋಗಿಲ್ಲ, ಮಂತವಲ್ಲೇ ಇದಾರೆ. ಅಂತವ್ರಲ್ಲಿ ನಾನ್ ತಿಂಡಿ ಮಾಡ್ದಂಗ್ ಬಂದ್ಬಿಟ್ರೆ ಸರಿ ಆಗುತ್ತೆ ಜಯಮ್ಮ. ಅಯ್ಯೋ ಸುಶೀಲಾ, ಲಕ್ಷ್ಮಿನೂ ಹಂಗೆ ಅಂತಿದ್ದಾಳೆ. ಒಂದ್ ಅರ್ಧ ಗಂಟೆ ಹೆಚ್ಚು ಕಡಿಮೆ ಹೋದ್ರಾಗತ್ತೆ. ಒಂಚೂರು ಚಿತ್ರಾನ್ನ ಪುಳಿಯೋಗರೆನ ಏನಾರ ಮಾಡಿ ಇಟ್ಬಿಟ್ಟು ಬೀರ್ನೆ ಬೋರ್ಡೋಗಿ ಒಂದ್ 8 ಗಂಟೆ ಹೋಗೋಣ. ಹೋಗಿ ಒಂಚೂರು ಬೇಗ ತೆಗಿ ಮುಗಿಸ್ಕೊಂಡ್ ಬಂದ್ರಾಗತ್ತೆ. ಅಲ್ಲ ಕಂಜಯಮ್ಮ, ಅವ್ ಗೌರಜ್ಜಿ ಆಮೇಲೆ ನೋಡು 7 ಗಂಟೆಗೆ ಕೂಲಿ ಕೆಲಸಕ್ಕೆ ಬರೋರು 8 ಕಾಲಾದ್ರೂ ಈಗ ಬರ್ತಾ ಇದಾರೆ ಅಂದ್ಕೊಂಡು ಬೈಕೊಂಡ್ರೆ ಏನ್ ಮಾಡೋಣ ಜಯಮ್ಮ? ಆಮೇಲೆ ಅಜ್ಜಿ ಬೇರೆ ಸರಿ ಇರಲ್ಲವ, ಏನ್ ಬಾಯಿ ಬಂದಂಗ್ ಮಾತಾಡುತ್ತೆ. ಹೂ ಕಂಜಯಮ್ಮ, ಹೋದ್ಸಲ ಹಿಂಗಾಗಿ ಆ ಅಜ್ಜಿ ಆಮೇಲೆ 55 ರೂಪಾಯಿ ದುಡ್ಡು ಮುರ್ಕೊಂಡ್ ಕೊಟ್ಟಿದ್ದೆ ಕೂಲಿದು. ಹಂಗಾಗಿ ಬೇಜಾರು ಕಣವ ಅವ್ರದ್ದು ಕೆಲ್ಸಕ್ಕೆ ಹೋಗಕ್ಕೆ. ಅಯ್ಯೋ ಇಲ್ಲಕ್ಕಂತಾಳೆ ಲಕ್ಷ್ಮಿ, ಗೌರಜ್ಜಿಗೆ ಹೇಳ್ತೀನಿ ತಗ. ನಾನು ಹಿಂಗೆಲ್ಲ ಮಾಡಂಗಿದ್ರೆ ನಾವು ಇಲ್ಲೇ ಈಗ್ಲೇ ಬೇಕಾದ್ರೆ ವಾಪಸ್ ಹೋಗ್ಬಿಡ್ತೀವಿ ಕಣವ. ಸರಿಯಾಗಿ ಕೂಲಿ ಕೊಡಂಗಿದ್ರೆ ಬರ್ತೀವಿ. ಏನ್ ಮಾಡೋಣ, ಹಿಂಗೆ ನೀನ್ ಅರ್ಜೆಂಟ್ ಅಲ್ಲಿ ಬರ್ರಿ ಅಂತ ಹೇಳಿದ್ರೆ ನಾವು ಎಲ್ಲ ತಿಂಡಿ ಗಿಂಡಿ ಎಲ್ಲ ಮಾಡಿಟ್ ಬರೋದ್ ಬೇಡವಾ ಅಂತ ಹೇಳಿ ನಾನು ಹೇಳ್ತೀನಿ. ನೀವ್ ಬರ್ರಿ, ಸುಮ್ನೆ ಹೋಗೋಣ ತೆಗಿ. ಸರಿ ಸರಿ ಆಯ್ತು ಕಣವ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀವಿ ನೋಡಿ. ಅಷ್ಟೇ ತಿಂಡಿ ಗಿಂಡಿ ಎಲ್ಲ ಒಂಚೂರು ಮಾಡಿಟ್ಬಿಟ್ಟು ಮಕ್ಳಿಗೆ ಒಂಚೂರು ಸ್ಕೂಲ್ ಗಿಲಿಗೆ ಹೋಗಿ ತಿಂಡಿ ತಿನ್ಕೋಣ ಅಂತ ಹೇಳ್ಬಿಟ್ಟು ಬರ್ತೀವಿ. ಮಂತಲ್ಲೇ ಇರುವಾಗ ನೀನು. ಸರಿ ಸರಿ ಕಣ ಲಕ್ಷ್ಮಿ. ಸುಶೀಲಾ, ಬೇಗ ಬಂದ್ಬಿಡ್ರಿ, ಬೇಗ ಹೋಗಿ ಒತ್ತಂತೆ ಮುಗಿಸ್ಕೊಂಡ್ ಬರೋ ಮಾತಾಗಿ. ಜಯಮ್ಮ, ತಿಂಡಿ ಗಿಂಡಿ ಏನಾರ ತಾಂಬತ್ತಾರ ಇಲ್ಲ ನಾವೇ ತಿಂಡಿ ತಗೊಂಡೋಗ್ಬೇಕಾ? ಅಯ್ಯೋ ಇಲ್ಲಕ್ಕ ಬಾರ ಲಕ್ಷ್ಮಿ, ತಿಂಡಿ ಎಲ್ಲ ಮಾಡ್ಕೊಂಬರಕ್ ಹೇಳಿದೀನಿ. ಇಲ್ಲ ಬರ್ರಿ, ತಿಂಡಿ ಎಲ್ಲ ಅವರೇ ತತ್ತಾರೆ ಅಲ್ಲಿ. ನಾವ್ ಬರೀ ಹೋಗಿ ಮೆಣಸಿಕಾಯಿ ಮುರಿತೀರನ, ಬರ್ರಿ ತಿಂಡಿ ತಗೊಂಬರ್ತಾರೆ. ಸರಿ ಸರಿ ಆಯ್ತು ಕಣವ, ಹಂಗಾರ ಮಂತವಿರು, ಬರ್ತೀವಿ. ಸರಿ ಕಣ ಲಕ್ಷ್ಮಿ. ಸುಶೀಲಾ, ಒತ್ತಂತೆ ಬರ್ರಿ, ಬೇಗ ಹೋಗಿ ಬೇಗ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡೋಣ. ಗೀತಾ, ಅಮ್ಮ ಗೀತಾ, ಆಯ್ತೇನಮ್ಮ ತಿಂಡಿ ಮಾಡಿದ್ದು? ಅತ್ತೆ, ಹೂ ಕಣತ್ತೆ ಆಯ್ತು, ತಿಂಡಿ ಮಾಡಿ ಇಟ್ಟಿದ್ದೀನಿ. ಮಾವಯ್ಯಗೂ ಹೇಳಿದ್ದೀನಿ, ನಡಿರತ್ತೆಗಿ ಹೊರಡೋಣ.
ಏನಾದ್ರು ಲಕ್ಷ್ಮಕ್ಕನ ಸುಶೀಲ ಬರ್ತಾರಂತೇನಂತೆ. ಅಯ್ಯೋ ಹೂ ಕಣಮ್ಮ, ಬರ್ತೀವಿ, ಒಂದ್ ಅರ್ಧ ಗಂಟೆ ತಡಿಜಯಮ್ಮ, ಹೋಗೋಣ. ಇನ್ನು ತಿಂಡಿ ಗಿಂಡಿ ಏನು ಮಾಡಿಲ್ಲ. ನೀನ್ ರಾತ್ರಿ ನೆನ್ನೆನಾದ್ರು ಬಂದ್ ಹೇಳಿದ್ರೆ ಇಷ್ಟೊತ್ತಿಗೆ ತಿಂಡಿ ಮಾಡ್ಕೊಂಡು ಹೊಡ್ತಿರ್ಲಿಲ್ವಾ? ಒಂಚೂರು ತಿಂಡಿ ಮಾಡಿಟ್ಬತ್ತೀವಿ ಮಕ್ಳಿಗೆ, ತಡ್ರಿ ಅಂದ್ರು, ಅದಕ್ಕೆ ಬಂದೆ ಕಣಮ್ಮ. ಬೇಗ ಒತ್ತಂತ ಬಂದ್ಬಿಡ್ರವ, ಒಂದ್ ಅರ್ಧ ಗಂಟೆಲಿ ತಿಂಡಿ ಮಾಡಿಟ್ಬಿಟ್ಟು ಹೋಗೋಣ, 8 ಗಂಟೆ ಹೊತ್ತಿಗೆ ಹೋಗೋಣ ಅಂತ ಹೇಳಿದೀನಿ. ತಡಿ, ಒಂದ್ ಅರ್ಧ ಗಂಟೆ ಹೋಗೋಣ ಅಂತ ತಗಿ. ಅಯ್ಯೋ ಅತ್ತೆ, ಆ ಲಕ್ಷ್ಮಕ್ಕೊಂದು ಯಾವತ್ತು ಆಗಲ್ ಕಣತ್ತೆ. ಅರ್ಧ ಗಂಟೆ ಅಂದ್ರೆ 1 ಗಂಟೆ ಬಿಟ್ಕೊಂಡೆ ಬರೋದು. ನೀ ಅತ್ತಗೆ ಸುಮ್ಮನೆ ಬರೋದು ಬಿಟ್ಟು ಇನ್ನು ನಾಳೆನೋ ಅತ್ತಾಗ ನಾವೇ ಹೋಗ್ಬೋಯ್ತು. ಅಯ್ಯೋ ಬಿಡ ಮಾತಾಗಿ, ಇನ್ನೇನ್ ಮಾಡಕ್ಕಾಗತ್ತೆ, ಒಂದ್ ಅರ್ಧ ಗಂಟೆ ಹೆಚ್ಚು ಕಡಿಮೆ ಹೋಗಿ ಕೂಲಿ ಮಾಡ್ಕೊಂಡ್ ಬಂದ್ರ ಆಗತ್ತೆ. ಇನ್ನೇನ್ ಮಾಡಕ್ಕಾಗತ್ತೆ, ಬಿಡತ್ತಾಗಿ ಬರ್ಲಿ. ಅಯ್ಯೋ ಆ ಲಕ್ಷ್ಮಕ್ಕಗೆ ಭಾರಿ ಜಂಬ ಬಂದ್ಬಿಟ್ಟಿದ್ ಕಣತ್ತೆ. ಮಕ ಕೊಟ್ಟು ಮಾತಾಡ್ಸಲ್ಲ, ಏನಿಲ್ಲ. ಆ ಮಕ ಆ ಕಡೆ ತಿರ್ಕೊಂಡು ಮುಷ್ಟಿ ತಿರ್ಕೊಂಡು ಆಡ್ತಾಳೆ. ಹಂಗಾಗ್ಬಿಟ್ಟಾಳ ಲಕ್ಷ್ಮಕ್ಕಗೆ. ಏನ್ ಸಿಕ್ಕಿತೋ ಏನವ. ಅಯ್ಯೋ ಆ ಲಕ್ಷ್ಮಿ ಬುದ್ಧಿಯನ್ ಈಗ್ಲಿಂದ ನೋಡ್ತೀಯ ಹಂಗಿತ ನೀನು? ಅವಳು ಯಾವಾಗ್ಲೂ ಹಂಗೆ ಅಲ್ವಾ? ಬಿಡು, ಇನ್ನೇನ್ ಮಾಡಕ್ಕಾಗತ್ತೆ, ಅಂತಾರ ಒಬ್ರು ಇರ್ತಾರೆ. ಅತ್ತೆ ಹೋಗಿ ಅತ್ತೆ, ಹೊತ್ತಾಗೋಯ್ತಾಳೆ, ಹೋಗಿ ಬಂದ್ರ ಅಂತ ನೋಡೋಗಿ ಒಂಚೂರು. ಈ ಲಕ್ಷ್ಮಿನೂ ಸುಶೀಲ್ನು ಇಷ್ಟೊತ್ತಾರು ಬರ್ಲಿಲ್ವಲ್ಲ, ನಾಳೆ 8 ಗಂಟೆ ಆಗ್ತಾ ಬಂತು. ಅರ್ಧ ಗಂಟೆ ಅಂದ್ರೆ ನಮ್ ಸೊಸೆ ಹೇಳ್ದಂಗೆ 1 ಗಂಟೆ ಮಾಡ್ದಾಳಿ ಲಕ್ಷ್ಮಿ. ಬರೋದ್ ಬಿಟ್ಟು ಬೇಗತ್ತಾಗಿ. ಆ ಗೌರಜ್ಜಿ ಹೊಲ್ತಾ ಹೋಗಾಲೆ ಯೋಸ್ ಬಾಯ್ ಬಡ್ಕಂತಿತ್ತ ಏನಪ್ಪತ್ತಾಗಿ. ನೋಡಿರಿ ಇಷ್ಟೊತ್ತಾರು ಬರ್ಲಿಲ್ಲ ಅಂತ ಹೇಳಿ ಆ ಅಜ್ಜಿ ಸುಮ್ನಿದ್ದಾಳ. ನೋಡಿ 400 ರೂಪಾಯಿ ಕೂಲಿನೇ ಕೇಳ್ತಾರೆ, ನೋಡಿರಿ 8 ಗಂಟೆ ಆದ್ರೂ ಹೊಲ್ದಲ್ಲಿ ಬಂದಿಲ್ವಲ್ಲ ಅಂತ ಹೇಳಿ ಅದ್ ಯೋಸ್ ಬಾಯ್ ಬಡ್ಕೊಂಡಾಳ ಏನತ್ತಾಗಿ. ಜಯಮ್ಮ ನಡೀರಿ ಅತ್ತಾಗಿ, ಒತ್ತಾತು, ಹೋಗ ನಡೀರಿ. ಅಲ್ಲ ಕಣೆ ಲಕ್ಷ್ಮಿ, ಸುಶೀಲಾ ಇಷ್ಟೊತ್ತೇನಮ್ಮ ಮಾಡೋದು? ಬೇಗ ಬರ್ರಿ ಅಂತ ಹೇಳಿದೀನಿ, ಅರ್ಧ ಗಂಟೆಲಿ ಬರ್ತೀವಂತ ಹೇಳ್ಬಿಟ್ಟು 1 ಗಂಟೆ ಮಾಡ್ಕೊಂಡ್ ಕುಂತಿರಲ್ಲ. ಆ ಗೌರಜ್ಜಿ ಸುಮ್ಮನೆ ಕುಂತಾಳ, ಹೊಲ್ತಾವ್ ಕೂತ್ಕೊಂಡ ದಿವಸ ಬಾಯ್ ಬಡ್ಕೊಂತಿದ್ದಾಳ ಏನೋ. ನೋಡಿರೆ ಕೆಲ್ಸಾಳು, ಇನ್ನು ಇಷ್ಟೊತ್ತಾದ್ರು ಬರ್ಲಿಲ್ವಲ್ಲ ಮೆಣಸಿಕಾಯಿ ಮುರಿಯಕಂತ ಆ ದಿವಸ ಬಾಯ್ ಬಡ್ಕೊಂತಿದ್ದಾಳ ಏನೋ. ಬರ್ರಿ ಅತ್ತಾಗ ಹೋಗೋಣ ಬೇಗ. ಗೀತಾ ಗೀತಾ ಬಾರಮ್ಮ, ಲಕ್ಷ್ಮೀನು ಸುಶೀಲ್ನು ಬಂದ್ರು, ಬರ್ರಿ ಅತ್ತಾಗಿ ಹೋಗೋಣ. ಸರಿ ಸರಿ ಇರಿ ಅತ್ತೆ, ಬಂದೇ ಇರಿ. ಅತ್ತೆ ನಡೀರಿ ಅತ್ತೆ, ಒತ್ತಾತು ಅಲೆ. ಆ ಗೌರಜ್ಜಿ ಯೋಸ್ ಬಾಯ್ ಬಡ್ಕೊಂಡ್ ಕುಂತಿದ್ದ ಹೊಲ್ತಾವ, ನಡೀರಿ ಹೋಗೋಣ. ಅಯ್ಯೋ ಹೂ ಕಣಮ್ಮ ಗೀತಾ, ಒಜ್ಜಿ ಆ ದಿವಸ ಬಾಯ್ ಬಡ್ಕೊಂತಿತ್ತ ಅಲ್ಲಿ ಹೊಲ್ತಾವ್ ಕೂತ್ಕೊಂಡು ನೋಡಿರೆ ಮೆಣಸಿಕಾಯಿ ಮುರಿಯಕ್ ಬರ್ತೀವಂತ ಹೇಳಿ ಇಷ್ಟೊತ್ತಾರು ಬರ್ಲಿಲ್ಲ. ಇವ್ 400 ರೂಪಾಯಿ ಕೂಲಿ ಕೇಳ್ತಾರೆ ಅಂತ ಏನ್ ಬಾಯ್ ಬಡ್ಕೊಂಡ್ ಕುಂತಿರುತ್ತೆ ಇಷ್ಟೊತ್ತಿಗೆ. ಬರ್ರಿ ಬರ್ರಿ ಹೋಗೋಣ ಅಂತ ಈಗ ಒತ್ತಾಗ್ಬಿಡ್ತು. ಸುಶೀಲಾ ಲಕ್ಷ್ಮಿ ಬರಮ್ಮ ಬೇಗ. ಏ ಲಕ್ಷ್ಮಿ, ಹೆಂಗ ಗೌರಜ್ಜಿ ಇಷ್ಟೊತ್ತಾದ್ರು ಹೊಲ್ದ ಕಡೆಗ್ ಬಂದಿಲ್ಲ, ಹೆಂಗ ಸರಿ ಆತಕೊಂಡ್ಬಿಡವ. ಹೆಂಗ ಅತ್ತಗಿ ಆ ಅಜ್ಜಿ ಬರೋದ್ರಲ್ಲಿ 4 ಮಂಕ್ರಿ ಮೆಣಸಿಕಾಯಿ ಬೇಗ ಕುಯ್ದತ್ತಗಿ ಅಲ್ಲೆಲ್ಲಾರ ಒಂತ ಗುಡ್ಡೆ ಮಾಡಿದ್ರೆ ಆ ಅಜ್ಜಿ ಬಂದರೆ ಆಗ್ಲೇ ಬಂದು ಒತ್ತಂತೆ ಕೆಲಸ ಮಾಡ್ತಾರ ಅನ್ಕಂತಾರೆ. ಉಡೋವಿ ಅಲ್ಲಿ ಹೋಗಿ ಬುಟ್ಟಿ ತಂಬ ಹೋಗಿ ಬೇಗ. ಗೀತಾ ಸಾಕ್ ಬಾರಮ್ಮ, 2 ದಾಳಿಗೊಂದು ಇಟ್ಕೊಂಡು ಮಂಕ್ರಿಯ ಮಧ್ಯಕ್ಕೆ ಇಟ್ಕೊಂಡು ಬೇಗ ಬಿಡಿಸ್ರಿ. ಸರಿ ಆಯ್ತಾಳತ್ತೆ, ಕುಯ್ರಿ ಬೇಗ. ಲಕ್ಷ್ಮಕ್ಕ ಕುಯ್ರಿ ಬೇಗ, ಆ ಅಜ್ಜಿ ಬಂದ್ರೆ ಬಾಯ್ ಬಡ್ಕೊಳತ್ತೆ, ಕುಯ್ರಿ. ಅಯ್ಯೋ ಸುಮ್ನೆ ಗೀತಾ, ನಿಮ್ಮತ್ತೆ ಮಾಡೋದು ಒಂದೊಂದ್ ಕೆಲಸ ಅಲ್ಲ ತಗಿ. ನೆನೆ ಸಂಜೆನಾದ್ರು ಬಂದು ಹೇಳ್ಬಾರ್ದ, ಹಿಂಗ್ ಗೌರಜ್ಜಿ ಬರಕ್ ಕೇಳ್ತಿತ್ತು, ಬರಮ್ಮ ಹೋಗೋಣ ಅಂತ ಹೇಳಿ ಬೇಗ ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಬೆಳಿಗ್ಗೆ ಬಂದು ಅರ್ಜೆಂಟ್ ಅಲ್ಲಿ ಆ ಹುಡುಗರ್ಗ ತಿಂಡಿ ಮಾಡಿಲ್ಲ ಏನಿಲ್ಲ, ಬಂದ್ ಅವಾಗ ಕೂಲಿ ಕಾಸು ಕರೀತಿತ್ತಲ್ಲ ನಿಮ್ಮತ್ತೆ. ಸರಿನಾ ಇದು? ಅಯ್ಯೋ ಲಕ್ಷ್ಮಿ, ನನಗೆ ಗೌರಜ್ಜಿ ಬೇಗ ಹೇಳಿದ್ರೆ ಒತ್ತಂತ ಬಂದು ಹೇಳ್ತಿರ್ಲೇನೆ. ನನಗೆ ಹೇಳಿದ್ದು ಅವಮ್ಮ 7 ಗಂಟೆಗೆ ಬಂತ ಬಂದು, ನಾನು ಇನ್ನೇನು ಅಷ್ಟೊತ್ತಿನಲ್ಲಿ ಎಲ್ಲಿ ಹೋಗೋಣ ಅಂತ ಹೇಳಿ ಸುಮ್ನಾದವ. ಬೆಳಿಗ್ಗೆ ಒತ್ತಂತೆ ಹೋಗಿ ಹೇಳಿರಾಗತ್ತೆ ಹುಡುಗಿಗೆ, ಬೇಗ ಹೋದ್ರಾಗತ್ತೆ ಒಂದ್ ಅರ್ಧ ಗಂಟೆ ಹೆಚ್ಚು ಕಡಿಮೆ ಅಂತ ಹೇಳಿ. ಇನ್ನೇನ್ ಮಾಡೋಣ, ಅದಕ್ಕೆ ನಾನು ಕೂಲಿ ಇಲ್ಲ ಅಂತ ಹೇಳಿ ಮಂತ ಕುಂತಿದ್ದ. ಹೆಂಗ ಈ ಅಜ್ಜಿ ಗೌರಜ್ಜಿ ಬಂದು 1-2 ದಿನ ಮೆಣಸಿಕಾಯಿ ಮುರಿಯಕ್ ಕರೀತಲ್ಲ, ಅದಕ್ಕೆ ನಾನು ಸರಿ ಆಯ್ತು ತಾಳವ ಬರ್ತೀವಿ ಅಂತ ಹೇಳ್ ಕಳಿಸ್ದೆ. ಹೆಂಗ ಇಷ್ಟೊತ್ತಾದ್ರೂ ಬಂದಿಲ್ಲ ಅಜ್ಜಿ, 1-2 ಮಕ್ಳು ತಗೊಂಡೋಗಿ ಅಲ್ಲೆಲ್ಲ ಮೂಲೆಯಲ್ಲಿ ಒಂತ ಗುಡ್ಡೆ ಮಾಡ್ರಿ. ಸರಿ ಆಗುತ್ತೆ, ಬೇಗ ಬಂದು ಕುಯ್ತಿದ್ದು ಅಂತ ಹೇಳಿರಾಗತ್ತೆ. ಸರಿ ಆಯ್ತು ಕಂಬಿಡಿಜಮ್ಮ, ನಾವೇನಾರ ಮಾಡ್ಬಿಟ್ಟಿದ್ರೆ ಸುಮ್ನಿತ್ತಿದ್ದ ನೀನು, ಇಷ್ಟೊತ್ತಿಗೆ ದಿವಸ ಬೈತಿದ್ದ. ಸುಶೀಲಾ ನೀನೇನ್ ಮಾತು ಕೇಳಿಸ್ಕೊಂಡ್ ಕುಂತಿದ್ದಿ, ಕುಯ್ಯ ಬೇಗ. ಅಯ್ಯೋ ಲಕ್ಷ್ಮಕ್ಕ, ನಿನ್ನಂತ ನಾನು ಮೆಣಸಿಕಾಯಿ ಬಿಡಿಸ್ತಾ ಇಲ್ವಾ? ಸುಮ್ನೆ ಬಾಯಿ ಮುಚ್ಕೊಂಡ್ ಬಿಡ್ಸವ ನೀನು, ಸುಮ್ಮನೆ ಕೆಲಸ ಮಾಡ್ತೀನಿ ನನಗೆ ಕೆಣಿಕೊಂಬರ್ಬೇಡ ನೀನು. ಅಯ್ಯೋ ಸರಿ ಆಯ್ತು ಕಂಬಿಡವ. ಗೀತಾ ಬಾರವ, ನೀನ್ ಸುಶೀಲನ್ ಜೊತೆ ಕುತ್ಕೊಂಡ್ ಬಿಡಿಸು, ನಾನ್ ನಿಮ್ ಮಾತಾಡ್ತಾ ಹೋಗ್ತೀನಿ. ಬಾರವ, ಇದ್ಯಾಕ ಮುಖ ಆ ಕಡೆಗೆ ಈ ಕಡೆ ಸಿಂಡು ಸಾರ್ತಿದ್ದಾಳೆ ಇವಳು. ಅಯ್ಯೋ ಲಕ್ಷ್ಮಕ್ಕ, ಏನು ಇಲ್ಲ, ನೀನ್ ಯಾಕಂಗ ಅನ್ಕೊಂಡ್ಯಾ? ಸುಮ್ನೆ ಬೇಗ ಕಾಯಿ ಬಿಡಿಸ್ರಿ ಮೆಣಸಿಕಾಯ. ಜಯಮ್ಮ, ನಿನಗೆ ಇನ್ನೊಂದು ವಿಷಯ ಗೊತ್ತಾಗ್ತೀನಿ ಜಯಮ್ಮ. ಊರಲ್ಲಿ ಇನ್ನೊಂದು ವಿಷಯ ಗೊತ್ತಾಗ್ತೀನಿ ನಿನಗೆ.
ಇಲ್ಲ ಕಣೆ ಲಕ್ಷ್ಮಿ. ಏನ್ ವಿಷಯನೇ? ಏನೇ ಅಂತದು? ಅಯ್ಯೋ ಜಯಮ್ಮ, ಆ ಮೂರ್ ತಪ್ಪಿರ್ಲಿಲ್ವಾ? ಆ ಮೂರ್ ತಪ್ಪ ಮಗ ಯಾವ್ದೋ ಹುಡುಗಿ ಲವ್ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ ಅಂತ ಕುಂತಂಕಂತ ಜಯಮ್ಮ. ನೋಡಿರಿ ಆ ಮೂರ್ ತಪ್ಪ ಅದ್ನೇ ಬೇಜಾರ್ ಮಾಡ್ಕೊಂಡ್ ಕುಂತಿತ್ತು. ನೋಡಿರಿ ಮಗಂದು ನಾಮಕರಣ ಈಗ ಮೊನ್ನೆ ತಾನೇ ಮಾಡೀನಿ, ಇವನ್ ನೋಡಿರಿ ಹಿಂಗ್ ಮಾಡ್ತಾ ಕುಂತಾನಲ್ಲ ಅಂತ ಏನ್ ಬಾಯಿ ಬಂದಂಗ್ ಬೈತಾ ಕುಂತಿತ್ತು ಕಣ್ ಜಯಮ್ಮ. ಏನೋ ನಮ್ ಮೂರ್ ತಪ್ಪ ಮಗ ಏನೇ ಲಕ್ಷ್ಮಿ? ಅವನಿಗೇನೆ ಬಂದಿರೋದಂತದು. ಅದಕ್ಕೆ ಕಣೆ ಹೇಳೋದು, ಅದು ಆ ಬೈಕು ಈ ಬೈಕು ಮೊಬೈಲು ಅದು ಇದು ಕೊಡಿಸ್ಬಾರ್ದು ಮಕ್ಳಿಗೆ ಅಂತ ನಾವು ಎಷ್ಟು ಇದ್ ಮಾಡಿರುವೆ. ಏನ ಮಾಡಿ ಕೊಡಿಸ್ತೀವಿ. ನೋಡಿದ್ರೆ ಅವ್ ನೋಡಿರಿ ಹಿಂಗ್ ಮಾಡ್ಕೊಂಡ್ ಕೂತ್ಕೊಂತಾವಲ್ಲಿ. ನೋಡಿರಿ ಈ ಕಾಲದಲ್ಲಿ ಹೆಣ್ಗುಡ್ ಬೇರೆ ಸಿಕ್ತಿಲ್ಲ. ಯಾವ್ದಾರ ಕರ್ಕೊಂಬಂದ್ ಆಗ್ಲಿ ಬಿಡಿ ಅತ್ತಾಗಿ. ಅಯ್ಯೋ ಹೂ ಕಣ್ಜಯಮ್ಮ. ಅಯ್ಯೋ ಆ ಮೂರ್ ತಪ್ಪ ನೆನ್ತಿರುವೆ. ಏನು ಬಾಯ್ ಬಡ್ಕೊಂಡು ಇದ್ ಮಾಡ್ತಿದ್ ಆಯ್ತಿದ್ರು. ರಾತ್ರಿ ಹೊಸಿ ಜಗಳಲ್ಲ ಅವ್ರ ಮನೇಲಿ. ಅಯ್ಯೋ ಯಾಕೆ ಹೇಳ್ತೀಯ? ಆ ಹುಡುಗಿಗೆ ಎಲ್ಲ ಸೇರ್ಕೊಂಡ್ ಬೈಯೋದೆ. ಆ ಮೂರ್ ತಪ್ಪ ಹಂಗ ಒಂದ್ ಎರಡು ಅದನ್ನೇ ಕೊಡ್ತು ಅನ್ಸುತ್ತೆ. ನೋಡಿರೆ ನಾವೆಲ್ಲ ನೋಡ್ ಮಾಡ್ತಿರ್ಲಿಲ್ಲ ಅಂತ ಹೇಳಿ ನೀನೇ ಒಪ್ಕೊಂಡ್ಬಂದು ನೀನೇ ಹಾಕ್ತೀನಿ ಅಂತ ಕುಂತಿಯಾರೋ ಅಂತ ಹೇಳಿ ಏನ್ ಒಂದ್ ಎರಡು ಐಟ್ ಹೊಡಿತು. ಅದಕ್ಕೆ ಅವ್ನು ಎದ್ದು ನಾನ್ ಮನೆ ಬಿಟ್ಟೆ ಹೋಗ್ತೀನಿ ಅಂತ ಅದ್ಯಾರೋ ಹುಡುಗನ್ ಜೊತೆ ಹೋದವ. ಅದ್ ನೋಡಿರೆ ಬೆಳಿಗ್ಗೆ ಆದ್ರೂ ಬಂದಿರ್ಲಿಲ್ಲ. ಯಾವ ಫ್ರೆಂಡ್ ಬಂತ ಮಲಗಿದ್ದ ಏನ ಹುಡುಗ ಅತ್ತಾಗಿ. ಅಯ್ಯೋ ಮಕ್ಳು ಹಿಂಗಾಗ್ಬಿಟ್ರೆ ಬಾರಿ ಕಷ್ಟ ಕಣೆ ಲಕ್ಷ್ಮಿ. ಇನ್ನೇನ್ ಮಾಡಕ್ಕಾಗತ್ತೆ? ಅವ್ನ ಹಣೆಗ್ ಹತ್ತಿದ್ ಆಗದ್ ಬಿಡವತ್ತಾಗಿ. ಆ ಮೂರ್ ತಪ್ಪ ಅತ್ತಾಗಿ ಏನೋ ಕಷ್ಟಪಟ್ಟು ಅಷ್ಟೆಲ್ಲ ಮಾಡ್ಕೊಂಡು ಹೋಗ್ತಿದ್ದ. ನೋಡಿರಿ ಇವನು ಅವ್ನ್ ಮರ್ಯಾದೆ ತೆಗಿಯಕಂತಾನೆ ಊಟ ಬಿಡನತ್ತಾಗಿ. ಹೂ ಕಂಜಯಮ್ಮ, ಆದ್ರೂ ನೋಡು ಆ ಹುಡುಗ ಇಂತ ಕೆಲ್ಸ ಮಾಡ್ಬೋದಾ? ಪಾಪ ಅವ್ರ ಅಮ್ಮ ನೋಡಿರಿ ಒಬ್ನೇ ಮಗ, ಅವ್ರ ಅಣ್ಣ ಮಗಳನ್ನ ತಂದ್ಕೋಬೇಕಂತ ಅವ್ರ ಅಮ್ಮ ಐತೆ. ನೋಡಿರಿ ಇವನು ಅದ್ ಯಾವ್ದೋ ಹುಡುಗಿ ಒಪ್ಕೊಂಡ್ ಕುಂತಾನಲ್ಲ. ಯಾಕೆ ಅವ್ರ ಅತ್ತೆ ಮಗಳ ಅಂತ ಹೇಳಿ ಅವ್ರ ಮಾವ ಮಗಳ ಅಂತ ಹೇಳಿ ಅವಳನ್ನ ಯಾರನ್ನಾರ ಒಪ್ಕೊಂಡಿದ್ರೆ ಆಗ್ತಿರ್ಲಿಲ್ಲ ಇವನು. ಹೆಂಗ ಒಳ್ಳೆ ಜಮೀನಿತ್ತು, ಇಬ್ರಾಳಿ ಹೆಣ್ಮಕ್ಳು ನೋಡಿರಿ ಇವ್ ಮನೆ ಹಳೇನಾಗಿ ಅಲ್ಲೇ ಇದ್ ಬಿಡ್ಬೋಯ್ತು ಅಂತ ಪಾಪ ಇವಮ್ಮ ಬಾರಿ ಆಸೆ ಇಟ್ಕೊಂಡಿತ್ತು. ಹೂ ಕಣೆ ಲಕ್ಷ್ಮಿ, ಅವತ್ತೊಂದಿನ ನನಗೂ ಸಿಕ್ಬಿಟ್ಟು ಹಂಗಂದು ನೋಡಿರೆ ನಮ್ಮ ಅಣ್ಣ ಮಗಳನ್ನ ಮಾಡ್ಕೊಂಡ್ ಬರೋಣ ಅಂತಿದ್ದೀನಿ ಕಂಜಯಮ್ಮ. ಏನ್ ಮಾಡೋದತ್ತಾಗಿ ಇವ್ನು ಒಪ್ಕೊಂತಾನೋ ಇಲ್ವೋ? ನೋಡಿರೆ ಬೈಕ್ ಹಾಕೊಂಡು ಯಾವಾಗ್ಲೂ ಮೊಬೈಲ್ ಕಿವಿ ಇಕ್ಕೊಂಡ್ ಸುತ್ತಾನ. ಅದ್ ಯಾರ ಸವಾಸ ಮಾಡ್ತಿದಾನೋ ಏನು ಅಂತ ಹೇಳಿ ಅವತ್ತೆ ಹಂಗಂತಿದ್ಲು. ಅವತ್ತೆ ನನಗೆ ಹೇಳಕ್ ಬಂದ್ಲು, ಏನ್ ಮಾಡ್ತೀಯ ಎಲ್ಲಿ ಹೇಳಿರೆ ಬೇಜಾರು ಮಾಡ್ಕೊಂತೀನ, ನಮ್ಮನೆ ಮರ್ಯಾದೆ ಹೋಗುತ್ತಂತ ಸುಮ್ನಾದ್ಲು. ನೋಡಿ ಇವತ್ ನೋಡಿರೆ ನಿನ್ನಿಂದ ವಿಷಯ ಗೊತ್ತಾತ್ ನೋಡವ. ಅತ್ತೆ ಲಕ್ಷ್ಮಕ್ಕ, ನಿಮಗೆ ಬೇರೆ ಮನೆ ಮಾತ್ ಬಿಟ್ರೆ ಇನ್ನೇನಿರಲ್ಲ. ಬಾಯಿ ಮುಚ್ಕೊಂಡ್ ಸುಮ್ನೆ ಕುಯ್ರಿ. ಲಕ್ಷ್ಮಕ್ಕ, ನೀನ್ ಇವ್ರು ವಿಚಾರ ಎತ್ಬೇಡ, ಸುಮ್ನಿರವ. ಆಮೇಲೆ ನಮ್ಮ ಅತ್ತೆ ಹೇಳ್ತು ಅಂತ ನೀನ್ ಹೋಗಿ ಅವ್ರಿಗೆ ಹೇಳಿ ಸುಮ್ನೆ ಅವ್ರು ಬಂದು ಮಂತ ಬಂದ್ ಕೇಳೋದು ಇವೆಲ್ಲ ಜಗಳ ಆಗೋದು ಇವೇನು ಬೇಡ. ಸುಮ್ನೆ ಬಾಯಿ ಮುಚ್ಕೊಂಡು ಮೆಣಸಿನ್ಕಾಯಿ ಕುಯ್ರಿ ನೀವು. ಅಲ್ಲ ಕಣೆ ಗೀತಾ, ನಾವ್ ಯಾರ ಬಗ್ಗೆ ಮಾತಾಡ್ತಿದೀವ ಅಂತ ಹಂಗಂತಿದ್ದೆ ನೀನು. ಸರಿ ಆದ್ ಬಿಡವ, ನಿಮ್ ಮತ್ತೆ ಮಾತಾಡ್ಸೋದೇ ಇಲ್ಲ. ಬಂದಿದ್ ಕೆಲಸ ನೋಡ್ಕೊಂಡು ಹೋಗ್ತೀವಿ. ಸುಶೀಲಾ, ಬೇಗ ಕುಯ್ಯತ್ತಾಗಿ. ಆದ್ರೂ ಲಕ್ಷ್ಮಿ ಇಂತ ಕೆಲಸ ಮಾಡ್ಬಾರ್ದಿತ್ತು ಕಣೆ. ಆ ಹುಡುಗ ಬಿಡಪಾತಾಗಿ ಆ ವಯ್ಯನ್ ಮರ್ಯಾದೆ ಕಳಿಯಾಕಂತಾನೆ ಬಿಟ್ಬಿಟ್ಟಾನ ಅವನು. ಅಯ್ಯೋ ಜಯಮ್ಮ, ನಾನೇನು ಮಾತಾಡಲ್ ಕಣವ, ಸುಮ್ನಿರತ್ತಾಗಿ. ನಾನು ಹೇಳಿದೆ ತಪ್ಪಾಗ್ಬಿಡ್ತು. ನೀನ್ ಸೊಸೆ ನೋಡಿ ಹೆಂಗಂತಾಳೆ. ಸುಶೀಲಾ, ಲಕ್ಷ್ಮಿ, ಅಲ್ಲಿ ಗೌರಜ್ಜಿ ಬರ್ತಿರಂಗೈತೆ. ಕುಯ್ರಿ ಬೇಗ ಮೆಣಸಿನ್ಕಾಯಿ ಕುಯ್ರಿ.